ಹಾಯ್ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ ಜೆ ಶ್ರೀಧರ್. ಇವತ್ತು ಏನಪ್ಪ ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಸೊ ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇಯ ಪ್ರಯುಕ್ತವಾಗಿ ಮಾತಾಡೋದಕ್ಕೆ ಬಂದಿದ್ದೀವಿ. ಕ್ಯಾನ್ಸರ್ ಅಂತಂದರೆ ಸಹಜವಾಗಿ ನಮ್ಮ ಸುತ್ತಮುತ್ತ ಎಲ್ಲ ನೋಡಿದಾಗ ಬಹಳಷ್ಟು ಜನ ಕ್ಯಾನ್ಸರ್ನ ಹೆಸರು ಕೇಳಿದ್ರೆ ಭಯ ಬೀಳ್ತಾರೆ. ಕ್ಯಾನ್ಸರ್ ಅನ್ನೋ ಮಾತನ್ನು ಕೇಳಿದ ತಕ್ಷಣ ಮುಂದೆ ಹೇಗೋ ಏನೋ ಅನ್ನುವಂತಹ ಒಂದು ಕ್ವೆಶನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಭಯ ಇದೆ. ಈ ಭಯವನ್ನು ಹೋಗಲಾಡಿಸೋದಕ್ಕೇ ನಾವು ಕೂಡ ಕ್ಯಾನ್ಸರ್ನ ಕುರಿತಂತೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ತಂದಿದ್ದೀವಿ. ಈಗ ಕ್ಯಾನ್ಸರ್ ಅಂತಂದರೆ ಯಾವುದೇ ರೀತಿಯ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕ್ಯಾನ್ಸರ್ಗೆ ಬೇಕಾದಂತಹ ಎಲ್ಲ ಚಿಕಿತ್ಸೆಗಳು ಕೂಡ ಈಗ ಲಭ್ಯ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತಂತೆ ಇವತ್ತು ನಿಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ನಲ್ಲಿ ಆಂಕೊಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಿರುವಂತಹ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ಜೊತೆಗೆ ಇವತ್ತು ಕ್ಯಾನ್ಸರ್ನ ಕುರಿತಂತೆ ಹಲವಾರು ವಿಚಾರಗಳನ್ನ ಮಾತಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ಲ್ಡ್ ಕ್ಯಾನ್ಸರ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಯಾಕಾಗಿ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇನ ಆಚರಣೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್? ಖಂಡಿತ. ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಾವು ಆಚರಿಸೋಕ್ಕೆ ಎರಡು ಮುಖ್ಯ ಕಾರಣಗಳಿವೆ. ಈ ಬೇರೆ ಕಾಯಿಲೆಗಳು, ಹಾರ್ಟಿಂದು ಪ್ರಾಬ್ಲಮ್ ಇರ್ಬೋದು ಅಥವಾ ನರಗಳ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಈ ಕ್ಯಾನ್ಸರ್ ಬಗ್ಗೆ ಒಂದು ಸಾಮಾಜಿಕ ವಲಯದಲ್ಲಿ ಒಂಥರ ಒಂದು ಕೀಳರಿಮೆ ಅಂತ ಹೇಳ್ಬೋದು ಅಥವಾ ಸಂಕೋಚ ಇರ್ಬೋದು. ಈ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಭಯ ಸಹ ಇರುತ್ತೆ ನಮ್ಮ ಸಮಾಜದಲ್ಲಿ. ಸೊ ಈ ಕ್ಯಾನ್ಸರ್ ದಿನಾಚರಣೆ ಯಾಕೆ ಆಚರಿಸ್ತೀವಿ ಅಂದರೆ, ಕ್ಯಾನ್ಸರು ಸಹ ಬೇರೆ ಕಾಯಿಲೆಗಳು, ಹಾರ್ಟ್ ಪ್ರಾಬ್ಲಮ್ಮು, ಶುಗರು ಎಲ್ಲ ಇರೋ ಥರನೇ ಅದು ಒಂದು ಕಾಯಿಲೆ. ಮತ್ತು ಮುಂಚೆ ಯಾವ ಮಾರಣಾಂತಿಕ ರೋಗ ಅಂತ ನಾವು ಅನ್ಕೋತಾ ಇದ್ವಿ, ಅದಕ್ಕಿಂತ ಅದರ ಟ್ರೀಟ್ಮೆಂಟು ಮತ್ತು ಪೇಷಂಟು ಗೆದ್ದು ಕ್ಯಾನ್ಸರ್ನ ಅವರು ರಿಕವರ್ ಆಗ್ತಾ ಇದ್ದಾರೆ. ಸೊ ಈ ವಿಷಯಗಳನ್ನ ಜನರಿಗೆಲ್ಲ ಹೇಳೋದು ಮೊದಲನೇ ಉದ್ದೇಶ ಅದೇನೆ. ಅಂದರೆ ಕ್ಯಾನ್ಸರ್ ರೋಗಿಗಳು ಎಲ್ಲ ಗುಣಮುಖರಾಗ್ತಾರೆ, ಅವರು ಗೆದ್ದು ಅವರ ನಾರ್ಮಲ್ ಲೈಫ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಮತ್ತು ಬರೀ ಇದು ಕ್ಯಾನ್ಸರು ಬೇರೆ ಯಾರಿಗೆ ಕ್ಯಾನ್ಸರ್ ಬಂತಿದೆಯೋ ಅವ್ರ ಪ್ರಾಬ್ಲಮ್ ಇದು ಅಂತ ನಾವು ಅನ್ಕೋಬಾರ್ದು. ಇವತ್ತು ಅವ್ರಿಗೆ ಬಂದ ಕಾಯಿಲೆ ನಾಳೆ ನಮಗೆ ಬರ್ಬೋದು. ಸೊ ಕ್ಯಾನ್ಸರ್ ಬಗ್ಗೆ ಅರಿವು ಎಲ್ಲರಲ್ಲೂ ಇರಬೇಕಾಗಿರೋವಂಥದ್ದು ತುಂಬ ಮುಖ್ಯ ಆಗಿಬಿಟ್ಟಿದೆ ಇವತ್ತು. ಸೊ ಈ ಕ್ಯಾನ್ಸರ್ ಇಲ್ಲದೆ ಇರೋರಿಗೆ ಈ ಕ್ಯಾನ್ಸರ್ ಲಕ್ಷಣಗಳೇನೇನು, ಕ್ಯಾನ್ಸರ್ ಬರ್ದಲೇ ಇರೋ ಹಾಗೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಮತ್ತು ಕ್ಯಾನ್ಸರ್ನ ಮುಂಚಿತವಾಗಿ ಪತ್ತೆ ಮಾಡೋಕ್ಕೆ ಏನೇನು ಟೆಸ್ಟ್ಗಳು ನಾವು ಮಾಡಿಸ್ಕೋಬೇಕು, ಹೀಗೆ ಕ್ಯಾನ್ಸರ್ ಬಗ್ಗೆ ಒಂದು ಜಾಗರೂಕತೆ ಮೂಡಿಸೋದು, ಅಂದರೆ ಒಂದು ಜಾಗೃತಿನ ಮೂಡಿಸೋದಕ್ಕೋಸ್ಕರ ನಾವು ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಈ ಕ್ಯಾನ್ಸರ್ ದಿನಾಚರಣೆ ಅಂತ ಆಚರಿಸ್ತೀವಿ. ಓಕೆ ಮೇಡಮ್, ಹಾಗೆ ಈಗ ಕ್ಯಾನ್ಸರ್ನ ಬಗ್ಗೆ ಇಷ್ಟೊಂದು ಅರಿವು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಅದರ ಜೊತೆಗೇ ಈಗ ಕ್ಯಾನ್ಸರ್ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಕಾರಣ ಇದೆ ಮೇಡಮ್? ಖಂಡಿತ ನೀವು ಹೇಳಿದ ಮಾತು ತುಂಬ ಸತ್ಯ. ಈಗೇನು ಒಂದು ಎಸ್ಟಿಮೇಟ್ ಇದೆ ಅಂತಂದರೆ, ಇನ್ನು 10 ವರ್ಷದಲ್ಲಿ ನಮ್ಮ ಭಾರತ ಇಡೀ ಪ್ರಪಂಚದ ಕ್ಯಾನ್ಸರ್ ರಾಜಧಾನಿ ಆಗತ್ತೆ ಅಂತ ಒಂದು ಎಸ್ಟಿಮೇಟ್ ಇದೆ. ಅಷ್ಟು ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತು ನೀವು ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಕೇಳಿ, ಒಬ್ರಿಗೆ ಯಾರಿಗಾರೋ ಕ್ಯಾನ್ಸರು ಟ್ರೀಟ್ಮೆಂಟ್ ನಡೀತಾ ಇದೆ ಅಥವಾ ಅವರು ರಿಕವರ್ ಆಗಿರ್ತಾರೆ, ಹೀಗೆ ಕೇಳ್ತಾ ಇದ್ದೀವಿ. ಸೊ ಈಗ ಯಾಕೆ ಹೀಗೆ ಕ್ಯಾನ್ಸರು ಹೆಚ್ಚಾಗ್ತಾ ಇದೆ ಅಂತಂದರೆ, ನೀವು ಕೇಳಿರ್ಬೋದು, ಕೆಲವರು ಹೇಳ್ತಾರೆ ಎಂಥ ಬ್ಯಾಡ್ ಲಕ್ಕು ಇವ್ರಿಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತ ಹೇಳೋದು ಕೇಳ್ತಾ ಇರ್ತೀವಿ. ಆದರೆ ಅದು ಲಕ್ಕಿಂದ ಆಗಲಿ ಅಥವಾ ಅಯ್ಯೋ ನಾನು ಏನು ಪಾಪ ಮಾಡಿಬಿಟ್ನೋ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತ ರೋಗಿಗಳು ಹೇಳೋದು ನಾನು ಕೇಳಿದ್ದೀನಿ. ಆದರೆ ಇದು ನಾವು ಮಾಡಿದ ಪಾಪದಿಂದಾಗಲಿ ಅಥವಾ ನಮ್ಮ ಬ್ಯಾಡ್ ಲಕ್ಕಿಂದ ಬರೋವಂಥ ಕಾಯಿಲೆ ಅಲ್ಲ. ಎಷ್ಟೋ ವಿಷಯಗಳು ನಮ್ಮ ಕೈಯಲ್ಲೇ ಇರುತ್ತೆ. ಅಂಥವನ್ನ ನಾವು ನೋಡಿಕೊಂಡು ಅದ್ರ ಬಗ್ಗೆ ನಾವು ನಿಗಾ ವಹಿಸಿದ್ರೆ ಆ್ಯಕ್ಚುಲಿ ತಡೆಗಟ್ಬೋದಾದಂಥ ಕಾಯಿಲೆ ಇದು. ಸೊ ನಾನು ನಿಮಗೆ 3 ವಿಷಯಗಳನ್ನ ಹೇಳ್ತೀನಿ ಯಾಕೆ ಕ್ಯಾನ್ಸರ್ಗಳೀಗ ಜಾಸ್ತಿ ಆಗ್ತಾ ಇದೆ ಅಂತ. ಒಂದು, ತಂಬಾಕು ಎಲ್ಲರಿಗೂ ಗೊತ್ತು, ಅದು ಕೆಟ್ಟದು ಅಂತ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ. ಇದು ತಂಬಾಕು ದೇಹಕ್ಕೆ ಹಾನಿಕರ, ಇದರಿಂದ ಕ್ಯಾನ್ಸರ್ ಉಂಟಾಗ್ತಾ ಇದೆ ಅಂತ ಹೇಳಿದ್ರು ಸಹ
ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರಲ್ಲೂ ನಾವು ತಂಬಾಕನ್ನು ತುಂಬ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಸೊ ತಂಬಾಕಿಂದ ಅನೇಕ ಕ್ಯಾನ್ಸರ್ಗಳು. ತಂಬಾಕು ಹೇಗಂದರೆ ಅದು ನಾವು ಅಗದು ನುಂಗ್ತಾ ಇದ್ದ ಹಾಗೆ ನಮ್ಮ ಬಾಯಿ, ಗಂಟ್ಲು, ನಾಲ್ಗೆ ಮತ್ತು ಅನ್ನನಾಳ, ಜಠರ, ಪ್ಯಾಂಕ್ರಿಯಾಸು, ಹೀಗೆ ಅನೇಕ ಅಂಗಾಂಗಗಳ ಕ್ಯಾನ್ಸರ್ನ ಅದು ಉಂಟು ಮಾಡುತ್ತೆ. ಸೊ ಇಂಡಿಯಾದಲ್ಲಿ ದುರದೃಷ್ಟವಶಾತ್ ಇನ್ನೂ ತಂಬಾಕು ತುಂಬ ಹೆಚ್ಚು ಜನ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಎರಡನೇದು ಆಲ್ಕೋಹಾಲು ಅಷ್ಟೇ ಒಂದು ಸ್ಟೇಟಸ್ ಸಿಂಬಲ್ ಥರ ಆಗೋಗ್ಬಿಟ್ಟಿದೆ. ಮತ್ತು ತುಂಬ ಈವನ್ ಮಹಿಳೆಯರಲ್ಲೂ ಮದ್ಯಪಾನ ತುಂಬ ಹೆಚ್ಚಾಗಿದೆ. ಸೊ ಈ ಮದ್ಯಪಾನದಿಂದ ಲಿವರ್ ಕ್ಯಾನ್ಸರ್ ನೋಡ್ತೀವಿ ನಾವು, ಈ ಜಠರದ ಕ್ಯಾನ್ಸರು, ಮತ್ತು ಕರುಳಿನ ಕ್ಯಾನ್ಸರು, ಮತ್ತು ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರು ಇದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಮೂರನೇದಾಗಿ ನೋಡಿ, ಈ ತಂಬಾಕು ಮತ್ತು ಮದ್ಯಪಾನ ಏನಂದರೆ ಒಂದು ಸಮಾಜದಲ್ಲೇ ಇದು ಕೆಟ್ಟದು ಅನ್ನೋದಾದರೂ ಒಂದು ಅರಿವಿದೆ ನಮಗೆ. ಮೂರನೇದು ಏನಂತಂದರೆ ಹೆಚ್ಚಾಗ್ತಾ ಇರೋಂಥ ದೇಹದ ತೂಕ, ಒಬಿಸಿಟಿ ಅಂತ ಹೇಳ್ತೀವಿ. ಒಂದು ಅತಿಯಾದ ಬೊಜ್ಜು ಕ್ಯಾನ್ಸರ್ ಉಂಟು ಮಾಡುತ್ತೆ. ಸೊ ಇದು ನಮಗಿನ್ನೂ ಅರಿವು ಆಗಿಲ್ಲ. ನಾವೇನು ಅನ್ಕೋತೀವಿ, ವೆಯ್ಟು ಜಾಸ್ತಿ, ತೂಕ ಜಾಸ್ತಿ ಇರೋದು ನಮಗೆ ರೂಪಕ್ಕೆ ಹೊಡೆತ ಕೊಡುತ್ತೆ, ಅಂದರೆ ನೋಡೋಕ್ಕೆ ಅಪಿಯರೆನ್ಸ್ ಮಾತ್ರ ನಾವು ಅದರಿಂದ ಹಾಳಾಗತ್ತೆ ಅನ್ಕೋತೀವಿ. ಆದರೆ ಅದರಿಂದ ಕ್ಯಾನ್ಸರ್ ಸಹ ಉಂಟಾಗತ್ತೆ. ಹೇಗೆ ಅಂತಂದರೆ, ನಾವು ಅತಿಯಾಗಿ ತಿಂದಿರೋ ಎಲ್ಲ ಫುಡ್ಡು ನಮ್ಮ ಬಾಡಿಯಲ್ಲಿ ಫ್ಯಾಟು, ಅಂದರೆ ಕೊಬ್ಬಿನಂಶದ ಥರ ಅದು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಅದು ಸುಮ್ಮನೆ ಕೂತಿರಲ್ಲ, ಬಾಡಿಯಲ್ಲಿರೋಂಥ ಬೊಜ್ಜು ಅದು ಅನೇಕ ಕೆಮಿಕಲ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಹಾಗೆ ನಮ್ಮ ಫುಡ್ಡಲ್ಲಿರೋಂಥ ಈಗ ಔಷಧಿಗಳೆಲ್ಲ ಹೊಡೆದಿರೋ ಸೊಪ್ಪುಗಳು, ಔಷಧಿಗಳು ಹೊಡೆದಿರೋಂಥ ಈ ಹಣ್ಣುಗಳು, ತರಕಾರಿಗಳು ಎಲ್ಲ ನಾವು ತಿಂತೀವಲ್ಲ, ಅದರಲ್ಲಿರೋಂಥ ಕೆಮಿಕಲ್ಸು ಆ ಫ್ಯಾಟಲ್ಲಿ ಹೋಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದರಲ್ಲಿ ನಾವು ತಿಂದಿರೋ ಊಟದಲ್ಲಿ ಇದ್ದಿದ್ದು ಕಾರ್ಸಿನೋಜನ್ ಅಂತ ಈ ಕ್ಯಾನ್ಸರ್ ಕಾರಕ ಕೆಮಿಕಲ್ಸು ಫ್ಯಾಟಲ್ಲಿ ಹೋಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಈ ಭಾರತ ಏನಾಗ್ಬಿಟ್ಟಿದೆ ಅಂದರೆ ಈ ಒಬಿಸಿಟಿಗೆ ರಾಜಧಾನಿ ಆಗಿಬಿಟ್ಟಿದೆ. ಆಲ್ರೆಡಿ ಭಾರತ ಅತಿ ಹೆಚ್ಚು ಬೊಜ್ಜು ಇರೋಂಥ ಜನಗಳನ್ನ ಹೊಂದಿರೋಂಥ ಒಂದು ದೇಶ ಆಗಿಬಿಟ್ಟಿದೆ. ಸೊ ಆ ಬೊಜ್ಜಿನ ಸೈಡ್ ಎಫೆಕ್ಟೇ ಈ ಕ್ಯಾನ್ಸರು ಸಹ. ಸೊ ನೋಡಿ, ಎಷ್ಟು ಸುಲಭವಾಗಿ ನಾವು ಮ್ಯಾನೇಜ್ ಮಾಡೋಂಥ 3 ಅಂಶಗಳನ್ನ ಹೇಳಿದ್ದೀನಿ. ತಂಬಾಕು ಮತ್ತು ಮದ್ಯಪಾನನ ಬಿಡೋದ್ರಿಂದ, ಮತ್ತು ನಮ್ಮ ದೇಹದ ತೂಕವನ್ನು ಒಂದು ನಾರ್ಮಲ್ ಆರೋಗ್ಯವಂತ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಾವು ಕ್ಯಾನ್ಸರ್ಗಳನ್ನ ಖಂಡಿತ ತಡೆಗಟ್ಬೋದು. ಹಾಗೆ ಈಗ ಭಾರತೀಯರಲ್ಲಿ ಕಂಡು ಬರ್ತಾ ಇರುವಂತಹ ಕ್ಯಾನ್ಸರ್ಗಳು ಯಾವ್ದ್ಯಾವ್ದಿದೆ ಮೇಡಮ್? ನಾವು ಕಾಮನ್ ಆಗಿ ನಾವು ಟಾಪ್ 5 ಕ್ಯಾನ್ಸರ್ಸ್ ಯಾವ್ದು ನೋಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಮ್ಮ ಪುರುಷರಲ್ಲಿ ನಾವು ಈ ಬಾಯಿ ಗಂಟ್ಲಿನ ಕ್ಯಾನ್ಸರು, ಮತ್ತು ಶ್ವಾಸಕೋಶದ ಕ್ಯಾನ್ಸರು, ಈ ದೊಡ್ಡ ಕರಳಿನ ಕ್ಯಾನ್ಸರು, ಮತ್ತು ಈ ಪ್ರಾಸ್ಟೇಟ್ ಅಂತ, ಅಂದರೆ ಈ ಯೂರಿನ್ ನಾಳಗಳ ಜೊತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇರುತ್ತೆ, ಈ ಪ್ರಾಸ್ಟೇಟ್ ಕ್ಯಾನ್ಸರು, ಮತ್ತು ಈ ಇದು ಕಿಡ್ನಿಯ ಕ್ಯಾನ್ಸರು, ಮತ್ತು ಕೆಲವು ಲಿಂಫೋಮಾಗಳು, ಹೀಗೆ ಅನೇಕ ಕ್ಯಾನ್ಸರ್ಗಳನ್ನ ನಾವು ಪುರುಷರಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಹಾಗೆಯೇ ಇದು ಲಿವರ್ ಕ್ಯಾನ್ಸರು ಮತ್ತು ಜಠರದ ಕ್ಯಾನ್ಸರು ಸಹ ಪುರುಷರಲ್ಲಿ ತುಂಬ ನೋಡ್ತಾ ಇದ್ದೀವಿ. ಮತ್ತು ಹಾಗೆ ನಾವು ಮಹಿಳೆಯರನ್ನ ತಗೊಂಡ್ರೆ ನಾವು ನಂಬರ್ 1 ಕ್ಯಾನ್ಸರು ಸ್ತನದ ಕ್ಯಾನ್ಸರು, ಅದಾದಮೇಲೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶ ಕೊರಳಿನ ಕ್ಯಾನ್ಸರು, ಮತ್ತು ಹಾಗೆಯೇ ಗರ್ಭಕೋಶದ ಕ್ಯಾನ್ಸರು, ಈ ಯೂಟ್ರಸ್ನ ಕ್ಯಾನ್ಸರು, ಈ ಅಂಡಾಶಯದ ಕ್ಯಾನ್ಸರು, ಮತ್ತು ಬಾಯಿ ಗಂಟ್ಲಿನ ಕ್ಯಾನ್ಸರು, ಮತ್ತು ದೊಡ್ಡ ಕರಳಿನ ಕ್ಯಾನ್ಸರು, ಹೀಗೆ ನಾವು ಅನೇಕ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ನಾವು ಸ್ವಲ್ಪ ಅಡ್ವಾನ್ಸ್ ಸ್ಟೇಜು, ಅಂದರೆ ನಾವು ಸ್ಟೇಜ್ 3 ಮತ್ತು ಸ್ಟೇಜ್ 4ಅಲ್ಲಿ ನೋಡೋವಂಥ ಪೇಷಂಟ್ಗಳು ಜಾಸ್ತಿ ಇರ್ತಾರೆ. ಮತ್ತು ಅನೇಕ ತೊಂದರೆಗಳು, ಅವ್ರಿಗೆ ತುಂಬ ಚಾಲೆಂಜಸ್ನ ಪೇಷಂಟ್ಸು ಫೇಸ್ ಮಾಡ್ತಾರೆ. ಅಂದರೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ
ಸಮಸ್ಯೆಗಳೆದುರಾಗತ್ತೆ. ಏನಂತಂದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರೀಟ್ಮೆಂಟ್ಗೆ ಫೆಸಿಲಿಟಿ ಇರಲ್ಲ, ತುಂಬ ದೂರ ಅವರು ಓಡಾಡಬೇಕಾಗತ್ತೆ. ಮತ್ತು ಈ ತುಂಬ ಸಣ್ಣವರು ಅಥವಾ ತುಂಬ ಏಜ್ ಆಗಿರೋರು, ಅಂದರೆ ತುಂಬ 80 ವರ್ಷ 70 ವರ್ಷ ಎಲ್ಲ ಆದವ್ರಿಗೆ ಓಡಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಕೆಲವು ಸತಿ ಫ್ಯಾಮಿಲಿ ಸಪೋರ್ಟೇ ಸಿಕ್ಕೋದಿಲ್ಲ. ಮತ್ತು ಮಹಿಳೆಯರಿಗೂ ಸ್ವಲ್ಪ ಟ್ರೀಟ್ಮೆಂಟು ಕಷ್ಟ ಆಗುತ್ತೆ. ಅಂದರೆ ಮಹಿಳೆಗೋಸ್ಕರ ಯಾರು ಓಡಾಡಿ ಅಷ್ಟು ಶ್ರಮ ವಹಿಸಿ ಪೇಷಂಟ್ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಮತ್ತು ಅದಕ್ಕಿಂತ ದೊಡ್ಡ ಹೊರೆ ಏನಂತಂದರೆ ಈ ಫೈನಾನ್ಸು. ತುಂಬ ಖರ್ಚು ಮಾಡೋಕ್ಕೆ, ಅಂದರೆ ಎಷ್ಟೋ ಸತಿ ಈ ನಮ್ಮ ಸರ್ಕಾರದ ಸ್ಕೀಮ್ಗಳೆಲ್ಲ ಇರುತ್ತೆ. ಸರ್ಕಾರ ಟ್ರೀಟ್ಮೆಂಟ್ ಎಲ್ಲ ಫ್ರೀಯಾಗಿ ಕೊಟ್ಟರೂ ಸಹ ಅವ್ರ ಜೊತೆಗೆ ಓಡಾಡೋಕ್ಕೆ ಯಾರೂ ಇರಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳನ್ನ ನಮ್ಮ ಭಾರತೀಯ ರೋಗಿಗಳು ಎದುರಿಸ್ತಾರೆ. ಮತ್ತು ಯಾರಿಗೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಅಂಥವರು ಗೆದ್ದು ಕ್ಯಾನ್ಸರ್ನ ತುಂಬ ನಾರ್ಮಲ್ ಲೈಫು ಸಹ ಲೀಡ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಜೊತೆಗೆ ಕ್ಯಾನ್ಸರ್ ಕೂಡ ಜೊತೆ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಮೇಡಮ್, ಹಾಗೆ ನೀವು ಆಗಲೇ ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಕಾಣುವಂತಹ ಕ್ಯಾನ್ಸರಲ್ಲಿ ನೀವು ಏನು ಸ್ತನದ ಕ್ಯಾನ್ಸರ್ ಕೂಡ ಹೆಚ್ಚಾಗ್ತದೆ ಅಂತೇಳಿ. ಸೊ ಹಾಗಾದರೆ ಈಗ ಮಹಿಳೆಯರಲ್ಲಿ ಯಾಕೆ ಸ್ತನದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಇದ್ರ ಬಗ್ಗೆ ಜಾಗೃತಿ ಇದೆಯಾ, ಹೇಗೆ ಮೇಡಮ್? ಖಂಡಿತ. ನೀವು ಈ ಜಾಗೃತಿ ಬಗ್ಗೆ ಕೇಳಿದ್ರೆ, ನಮ್ಮ ಸಮಾಜದಲ್ಲಿ ಈ ಸ್ತನದ ಬಗ್ಗೆ ಮಾತಾಡೋದನ್ನೇ ಒಂದು ಹಾಗೆಲ್ಲ ಮಾತಾಡಬಾರ್ದು. ಸರಿಯಾಗಿ ಸ್ತನ ಕವರ್ ಮಾಡಿಕೊಂಡು, ಅಂದರೆ ಬಟ್ಟೆ ಹಾಕ್ಕೊಳ್ಳೋದು ಹೇಗಿರಬೇಕು ಅಂದರೆ ಅದನ್ನ ನೀಟಾಗಿ ಕವರ್ ಮಾಡ್ಕೊಂಡಿರಬೇಕು. ಅದ್ರ ಬಗ್ಗೆ ಮಾತಾಡೋದಾಗಲಿ, ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಸ್ತನದಲ್ಲಿ ಏನೋ ಪ್ರಾಬ್ಲಮ್ ಇದ್ರೂ ಸಹ ಅದನ್ನು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಟ್ಕೊಳ್ಳೋದು, ಮುಜುಗರ ಪಟ್ಕೊಳ್ಳೋದು, ಈ ಥರ ಮಾಡಿಕೊಂಡು ಈ ಕ್ಯಾನ್ಸರ್ನ ನಾವು ತುಂಬ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ನೋಡೋವಂಥ ಒಂದು ವಿಪರ್ಯಾಸದ ಪರಿಸ್ಥಿತಿ ಇದೆ. ಸೊ ನಾನು ಈ ಸ್ತನದ ಆರೋಗ್ಯದ ಬಗ್ಗೆನೇ ಪುಸ್ತಕ ಬರೆದಿದ್ದೀನಿ. ಅದು ನೆಕ್ಸ್ಟ್ ವೀಕು ರಿಲೀಸ್ ಆಗ್ತಾ ಇದೆ. ಓನ್ ಯುವರ್ ಬ್ರೆಸ್ಟ್ಸ್ ಅಂತ ಇಂಗ್ಲೀಷಲ್ಲಿ ಈಗ ಸದ್ಯಕ್ಕೆ ಬರೆದಿದ್ದೀನಿ. ಸೊ ಇದೇನಂತಂದರೆ, ನೋಡಿ, ಹಾರ್ಟ್ ಆಗಲಿ ಅಥವಾ ಲಂಗ್ಸ್ ಆಗಲಿ, ನೋಡಿ ನಾವು ಹುಟ್ಟಿದಾಗಿಂದ ಸಾಯೋ ತನಕ ಒಂದೇ ಥರ ಇರುತ್ತೆ. ಆದರೆ ಸ್ತನ ಹಾಗಲ್ಲ. ಪ್ರತಿ ತಿಂಗಳು ಅದು ಮುಟ್ಟಾಗೋ ಟೈಮಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಮತ್ತು ಆಮೇಲೆ ಪ್ರೆಗ್ನೆನ್ಸಿ ಅಥವಾ ಹಾಲು ಕುಡಿಸೋ ಟೈಮಲ್ಲಿ ಸ್ತನ ಗಾತ್ರ ಇರ್ಬೋದು, ಅದರ ಫಂಕ್ಷನ್ ಇರ್ಬೋದು, ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಕೊನೆಗೆ ನಿಂತ ಮೇಲೆ ಸ್ತನದ ಸೈಜು ಶ್ರಿಂಕ್ ಆಗುತ್ತೆ. ಅದು ಇರೋವಂಥ ಅದ್ರದ್ದು ರೀತಿನೇ ಬೇರೆ ಆಗೋಗ್ಬಿಡುತ್ತೆ. ಸೊ ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಸ್ತನದ ಫಂಕ್ಷನ್ನು, ಅದರ ಸ್ಟ್ರಕ್ಚರು ಸಹ ಚೇಂಜ್ ಆಗುತ್ತೆ. ಸೊ ಈ ನಾರ್ಮಲ್ ಚೇಂಜಸ್ಸು ನಮಗೆ ಸರಿಯಾಗಿ ಗೊತ್ತಿದ್ದರೆ ನಮಗೊಂದು ಮುಂದೆ ಅಬ್ನಾರ್ಮಲ್ ಆಗುತ್ತೆ, ಏನೋ ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆ ತೊಂದರೆ ಕಾಣಿಸ್ಕೊಂಡಾಗ ನಾವು ಅದ್ರ ಬಗ್ಗೆ ನಿಗಾ ವಹಿಸ್ಬೋದು. ಸೊ ಪ್ರತಿಯೊಬ್ಬ ಮಹಿಳೆನೂ ತನ್ನ ಸ್ತನದ ಬಗ್ಗೆ ಒಂದು ಜಾಗ್ರತೆಯನ್ನು ಹೊಂದಿರೋದು ತುಂಬ ಮುಖ್ಯ ಆಗೋಗ್ಬಿಡುತ್ತೆ. ಸೊ ಈ ಸ್ತನದ ಆರೋಗ್ಯಕ್ಕೋಸ್ಕರ ಒಂದು ವಿಷಯ ಹೇಳ್ತಾರೆ, ನಿಮ್ಮ ಸ್ತನವನ್ನು ನೀವೇ ಪರೀಕ್ಷೆ ಮಾಡಿ ನೋಡ್ಕೊಳ್ತಾ ಇರಿ ತಿಂಗಳಿಗೊಂದು ಸತಿ. ಆವಾಗ ನಿಮಗೆ ಗೊತ್ತಾಗತ್ತೆ ಹೇಗೆ ಫೀಲ್ ಆಗುತ್ತೆ ಅಂತ. ಮುಂದೆ ಯಾವುದಾದ್ರು ತೊಂದರೆ ಆಯಿತು, ಸ್ತನದಲ್ಲಿ ಗಡ್ಡೆ ಕಾಣಿಸ್ಕೊಳ್ತು, ಅಥವಾ ಸ್ತನದ ಚರ್ಮ ಗಟ್ಟಿ ಆಯಿತು, ಅಥವಾ ನಿಪ್ಪಲ್ ಒಳಮುಖ ಆಯಿತು, ಅಥವಾ ನಿಪ್ಪಲಿಂದ ಬ್ಲೀಡಿಂಗ್ ಆಯಿತು. ಸೊ ಈ ಥರ ಏನಾರೋ ಒಂದು ಸಮಸ್ಯೆ ಕಂಡು ಬಂದಾಗ ಮಹಿಳೆಗೆ ಅರ್ಥ ಆಗುತ್ತೆ, ಓ ನಾನು ಪ್ರತಿ ತಿಂಗಳು ನೋಡ್ಕೋತಾ ಇದ್ದೆ, ಈ ಥರ ಇರಲಿಲ್ಲ, ಈಗೇನೋ ಒಂದು ಹೊಸದಾಗಿ ತೊಂದರೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಸೊ ಈ ತಮ್ಮ ಸ್ತನವನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ಳೋವಂಥ ಒಂದು ವಿಧಾನನ ಪ್ರತಿಯೊಬ್ಬ ಮಹಿಳೆನೂ ಕಲ್ತ್ಕೋಬೇಕು. ಮತ್ತು ಇದನ್ನು ಅವರು ಪ್ರತಿ ತಿಂಗಳು ನೋಡಿಕೊಂಡು ಯಾವುದಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ, ಗಡ್ಡೆ ಕಾಣಿಸ್ಕೊಂತು ಅಥವಾ ನಿಪ್ಪಲಲ್ಲಿ ಏನಾದ್ರು ಚೇಂಜಸ್ ಆಯಿತು, ಹೀಗಿದ್ದಾಗ ಡಾಕ್ಟ್ರಿಗೆ ಹೋಗಿ ತೋರಿಸೋದು ತುಂಬ ಇಂಪಾರ್ಟೆಂಟು. ಸೊ ನನ್ನ ಪುಸ್ತಕ ನೆಕ್ಸ್ಟ್ ತಿಂಗಳು ಬರ್ತಾ ಇದೆ, ಓನ್ ಯುವರ್ ಬ್ರೆಸ್ಟ್ಸ್ ಅಂತ. ಅದೊಂದು ಗೈಡ್, ಅಂದರೆ ಈ ಬ್ರೆಸ್ಟ್ ಹೆಲ್ತನ್ನ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅಂತ ಬುಕ್ ಬರೆದಿದ್ದೀನಿ. ಮತ್ತು ನನ್ನ ಮುಂಚೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಪುಸ್ತಕ ಬರೆದಿದ್ದೆ, ಅದು ಕ್ಯಾನ್ಸರ್ಗೆ ಆನ್ಸರ್ ಅಂತ. ಅದು ಸಹ ಕ್ಯಾನ್ಸರ್ ಟ್ರೀಟ್ಮೆಂಟು ಯಾವ್ಯಾವ ರೀತಿಯಲ್ಲಿ ಕೊಡ್ತೀವಿ, ಹೇಗೆ ಗುಣಮುಖ ಆಗ್ಬೋದು ಅಂತ ನಾನು ಬರೆದಿದ್ದೆ. ಓಕೆ.
ಸೊ ಹೀಗೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಕ್ಯಾನ್ಸರ್ನ ಕುರಿತಂತೆ. ಈಗ ಕ್ಯಾನ್ಸರ್ ಅಂತ ಅಂದಾಗ ಬಹಳಷ್ಟು ಜನಕ್ಕೆ ಭಯ ಇರುತ್ತೆ. ಈ ಕ್ಯಾನ್ಸರ್ ಬಂದಂತಹ ಸಮಯದಲ್ಲಿ ಅದರ ಸಿಂಪ್ಟಮ್ಸ್ಗಳು ಹೇಗೆ ಗೊತ್ತಾಗುತ್ತೆ ಮೇಡಮ್? ಹೇಗೆ ಕಂಡುಹಿಡ್ಕೊಳ್ಬೇಕು ಅದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ. ಏನಾಗತ್ತೆ ಅಂದರೆ ಕ್ಯಾನ್ಸರು ಒಂದು ಕಾಯಿಲೆ ಅಲ್ಲ, ಅದು ಒಂದೊಂದು ಅಂಗದಲ್ಲಿ ಹುಟ್ಕೊಂಡ್ರೆ ಅದಕ್ಕೆ ಬೇರೆ ಬೇರೆ ಥರ. ನಾವೀಗ ಶ್ವಾಸಕೋಶದಲ್ಲಿ ಹುಟ್ಟಿದ್ರೆ ಅದನ್ನ ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳ್ತೀವಿ, ಬಾಯಲ್ಲಿ ಗಂಟ್ಲಿನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಒಂದೊಂದು ಅಂಗದಲ್ಲಿ ಅದು ಎಲ್ಲಿ ಹುಟ್ಟತ್ತೆ ಅಲ್ಲಿಂದ ನಮಗೆ ಸಿಂಪ್ಟಮ್ಸು ಶುರುವಾಗತ್ತೆ. ಸೊ ಈ ಕ್ಯಾನ್ಸರ್ ಏನಂದರೆ ಅದೊಂದು ಮಿತಿ ಮೀರಿದ ಬೆಳವಣಿಗೆ. ನಮ್ಮ ಬಾಡಿಯಲ್ಲಿ ಒಂದು ಲಿಮಿಟೆಡ್ ಆಗಿ ನಮ್ಮ ಜೀವಕೋಶಗಳು ಡಿವೈಡ್ ಆಗ್ತಾ ಇರುತ್ತೆ. ಬಟ್ ಇವಾಗ ಏನಾಗುತ್ತೆ, ಕ್ಯಾನ್ಸರ್ ಉಂಟಾದಾಗ ಅದು ಅಬ್ನಾರ್ಮಲ್ ಆಗಿ ಅತಿಯಾಗಿ ಮಿತಿಮೀರಿ ಬೆಳ್ಕೊಳ್ತಾ ಹೋಗ್ಬಿಡುತ್ತೆ. ಸೊ ಹಾಗೆ ಬೆಳೆದಿರೋಂಥ ಜೀವಕೋಶಗಳು ಒಂದು ಗೆಡ್ಡೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಕ್ಯಾನ್ಸರ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಕ್ಯಾನ್ಸರು ಫಸ್ಟು ಅದು ಹುಟ್ತಾ ಇದ್ದಾಗ ಯಾವ ಸಿಂಪ್ಟಮ್ಸ್ನೂ ತೋರಿಸೋದೇ ಇಲ್ಲ, ಸೈಲೆಂಟಾಗಿ ಅದು ಬೆಳೀತಾ ಇರುತ್ತೆ. ಸೊ ಎಷ್ಟೋ ಪೇಷಂಟ್ಸು ಗೆಡ್ಡೆನ ಅವ್ರು ಮುಂಚೆನೇ ನೋಡ್ಕೊಂಡಿರ್ತಾರೆ, 1 ತಿಂಗಳು ಮುಂಚೆನೇ ಇತ್ತು, ಆದರೆ ನನಗೇನು ತೊಂದರೆ ಆಗ್ತಾ ಇರಲಿಲ್ಲ, ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಸೊ ನೋವಿಲ್ಲದೆ ಇರೋವಂಥ ಗಡ್ಡೆನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಳ್ಳಿ, ಈಗ ನಾಲ್ಗೆಯಲ್ಲಿ ಹುಣ್ಣಾಗಿರ್ಬೋದು, ದವಡೆಯಲ್ಲಿ ಗಡ್ಡೆ ಇರ್ಬೋದು, ಕತ್ತಿನಲ್ಲಿ ಗಡ್ಡೆ ಇರ್ಬೋದು, ಕಂಕಳಲ್ಲಿ ಗಡ್ಡೆ ಇರ್ಬೋದು, ಮತ್ತು ಈ ತೊಡೆ ಸಂದಿ ಗಡ್ಡೆ ಇರ್ಬೋದು, ಮತ್ತು ಮಹಿಳೆಯರಲ್ಲಿ ಸ್ತನದಲ್ಲಿ ಗಡ್ಡೆ. ಸೊ ಹೀಗೆ ದೇಹದ ಯಾವುದೇ ಭಾಗದಲ್ಲಿ ನೀವು ನೋಡಿಕೊಂಡಾಗ, ಈಗ ಸ್ನಾನ ಮಾಡ್ತಾ ಇರೋವಾಗ ಕೆಲವು ಸತಿ ಕೈಗೆ ಸಿಗತ್ತೆ, ಇದೇನೋ ಗಂಟಿದೆಯಲ್ಲ ಅಂತ, ಆದರೂ ನೋವು ಇಲ್ವಲ್ಲ ಅಂದ್ಬಿಟ್ಟು ನಾವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಎರಡನೇದು ಏನಂತಂದರೆ, ಈ ಗಡ್ಡೆ ಬೆಳೀತಾ ಏನಾಗುತ್ತೆ, ಅದು ಒಡ್ಕೊಂಡು ಬ್ಲೀಡಿಂಗ್ ಶುರುವಾಗತ್ತೆ. ಸೊ ರಕ್ತಸ್ರಾವ, ನಮ್ಮ ದೇಹದ ಯಾವುದೇ ಭಾಗದಿಂದ ರಕ್ತಸ್ರಾವ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಈಗ ಗಂಟ್ಲಿನ ಕ್ಯಾನ್ಸರ್ ಆದರೆ ನಮಗೆ ಬಾಯಿಂದ ಅಥವಾ ಗಂಟ್ಲಿಂದ ಕೆಮ್ಮಿದಾಗ ನಮಗೆ ಬ್ಲಡ್ ಬರ್ಬೋದು, ಅಥವಾ ಶ್ವಾಸಕೋಶದ ಕ್ಯಾನ್ಸರು ಕಫದಲ್ಲಿ ಬ್ಲಡ್ ಬರ್ಬೋದು, ಅಥವಾ ವಾಂತಿ ಆದಾಗ ಈ ಜಠರದ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರಲ್ಲಿ ವಾಂತಿ ಆದಾಗ ವಾಂತಿಲಿ ಬ್ಲಡ್ ಕಾಣಿಸ್ಬೋದು. ಮತ್ತು ಈ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈಗ ಲೆಟ್ರಿನಲ್ಲಿ ಬ್ಲಡ್ ಬರೋದು. ಈ ಲೆಟ್ರಿನಲ್ಲಿ ಬ್ಲಡ್ ಬರೋದನ್ನ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಪೈಲ್ಸು ಅಂದ್ಬಿಟ್ಟು ಮೂಲವ್ಯಾಧಿ ಅಂದ್ಬಿಟ್ಟು ಟ್ರೀಟ್ಮೆಂಟು ಮಾಡಿಸ್ತಾ ಇರ್ತಾರೆ. ಸೊ ಇದು ಗುದದ್ವಾರದ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಮತ್ತು ಮಹಿಳೆಯರಲ್ಲಿ ಈ ನಾರ್ಮಲ್ ಪೀರಿಯಡ್ಸು ಪ್ರತಿ ತಿಂಗಳು ಆಗ್ತಾ ಇರೋಂಥ ಮುಟ್ಟು ಅತಿಯಾಗಿ ಆಗ್ತಾಯಿದೆ, ಅಂದರೆ ತುಂಬ 3 ದಿನಕ್ಕೆ ಸ್ಟಾಪ್ ಆಗ್ತಾಯಿದೆ ಬ್ಲೀಡಿಂಗು, ಈಗ 10 ದಿವಸ ಬ್ಲೀಡಿಂಗ್ ಆಗ್ತಾಯಿದೆ. ಅಥವಾ ಪೀರಿಯಡ್ಸ್ ಮಧ್ಯ ತಿಂಗಳು ಆಗ್ತಾರೆ, ಆದರೆ ಮಧ್ಯನೂ ಸಹ ಬ್ಲೀಡಿಂಗು ಕಂಟಿನ್ಯೂಸ್ ಆಗ್ತಾಯಿದೆ. ಹೀಗೆ ನಮ್ಮ ದೇಹದ ಯಾವುದೇ ಭಾಗದಿಂದ ನಮಗೆ ಒಂದು ಅನಿಯಮಿತ ರಕ್ತಸ್ರಾವ, ಅನ್ಯೂಶುವಲ್ ಬ್ಲೀಡಿಂಗು ಆದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ 2 ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಇವತ್ತು ತಿಳ್ಕೊಂಡಿರಬೇಕು. ಒಂದು, ಗಡ್ಡೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ನೋವು ಇಲ್ಲದೆ ಇದ್ದರೂ ಸಹ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮತ್ತು ಸೆಕೆಂಡ್ ಒನ್ನು ಬ್ಲೀಡಿಂಗು. ಸೊ ಬ್ಲೀಡಿಂಗ್ ಆದರೆ ಏನಾಗುತ್ತೆ, ಆ ಬ್ಲಡ್ ನೋಡಿದ ತಕ್ಷಣವೇ ಭಯ ಆಗೋಗ್ಬಿಡುತ್ತೆ. ಆ ರೆಡ್ ಬ್ಲಡ್ ನೋಡಿ ಯೂಶಲಿ ಪೇಷಂಟ್ಸು ಇಮಿಡಿಯೇಟ್ಲಿ ಬಂದುಬಿಡ್ತಾರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋಕ್ಕೆ. ಆದರೆ ಗಡ್ಡೆ ಅದು ಸೈಲೆಂಟಾಗಿರುತ್ತೆ, ಅದಕ್ಕೆ ತುಂಬ ಜನ ಡಾಕ್ಟ್ರ್ ಹತ್ರ ಬರೋದನ್ನೇ ಸ್ವಲ್ಪ ಲೇಟ್ ಮಾಡ್ಕೊಂಬಿಡ್ತಾರೆ. ಓಕೆ ಮೇಡಮ್, ಹಾಗಾದರೆ ಇದರ ಕಾಸಸ್ ಏನೇನಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಮೇಡಮ್? ಖಂಡಿತ. ಏನಾಗತ್ತಂದರೆ, ನಾವು ಈ ಕೆಲವು ಕಾಸಸ್ಸು ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಹೇಳಿದೆ ಈ ತಂಬಾಕು, ಆಲ್ಕೋಹಾಲು ಮತ್ತು ಈ ಒಬಿಸಿಟಿ ಅಥವಾ ಬೊಜ್ಜಿನಿಂದ ಕ್ಯಾನ್ಸರ್ ಬರ್ಬೋದು ಅಂತ. ಇದು 3 ನಾವು ತಡೆಗಟ್ಬೋದಾದಂಥ ಕಾರಣಗಳು. ಆದರೆ ಇನ್ನು ಕೆಲವು ಕಾರಣಗಳು ಹೇಳ್ತೀನಿ, ಅದು ನಾವು ತಡೆಗಟ್ಟಕ್ಕೆ ಆಗ್ದಲೇ ಇರೋವಂಥದ್ದು. ಸೊ ಅಂಥ ಕಾರಣಗಳು ಯಾವ್ಯಾವ್ದು ನೋಡೋಣ. ಒಂದು, ವಯಸ್ಸಾಗ್ತಾ ಕ್ಯಾನ್ಸರು ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ನಮಗೆ ವಯಸ್ಸಾಗ್ತಾ ನಮ್ಮ ಬಾಡಿಲಿ ಎಲ್ಲ ಆರ್ಗನ್ಸು ಸ್ವಲ್ಪ ವೇರ್ ಆ್ಯಂಡ್ ಟೇರು ಡ್ಯಾಮೇಜ್ ಆಗ್ತಾ ಇರುತ್ತೆ. ಡ್ಯಾಮೇಜ್ ಆಗಿರೋ ಆರ್ಗನ್ಸು ರಿಪೇರ್ ಆಗ್ತಾ ಇರುತ್ತೆ. ಸೊ ಈ ರಿಪೇರ್ ಮತ್ತು ಡ್ಯಾಮೇಜ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಕ್ಯಾನ್ಸರ್ಗಳು ಹುಟ್ಕೊಳ್ಳುತ್ತೆ. ಸೊ ವಯಸ್ಸಾಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ.
ಸೊ ನಾನು ಹೇಳಿದ್ನಲ್ಲ, ಈ ಗೆಡ್ಡೆ ಇರ್ಬೋದು ಅಥವಾ ಬ್ಲೀಡಿಂಗ್ ಇರ್ಬೋದು, ಈ ಥರ ಲಕ್ಷಣಗಳು ವಯಸ್ಸಾದವರಲ್ಲಿ ವಯಸ್ಸು ಅಂದರೆ ಎಷ್ಟು, 40 ವರ್ಷ. ಈಗ ನಾವು ವಯಸ್ಸಾದವರು ಅಂದರೆ ಯೂಶಲಿ 60 ವರ್ಷ 70 ವರ್ಷ ಅಂತೀವಲ್ಲ. ಸೊ ಈಗ ನಾವು 40 ವರ್ಷ ಆದವರಲ್ಲೇ ನಾವು 60 ವರ್ಷದವರ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ. ಅದು ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ಟೈಲು ಹೇಗಾಗ್ಬಿಟ್ಟಿದೆ ಅಂದರೆ, ನಾವು ಮುಂಚಿನ ಜನ್ರೇಷನ್, ನಮ್ಮ ಹಿಂದಿನ ಜನ್ರೇಷನ್ ಎಷ್ಟು ಚಟುವಟಿಕೆಯಿಂದ ಇದ್ದರೂ ಅಷ್ಟೊಂದು ಚಟುವಟಿಕೆ ಇಲ್ಲ ನಮ್ಮ ಬಾಡೀಲಿ. ಈ ದೈಹಿಕ ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಟ್ಟಿದೆ. ಮಾನಸಿಕ ಒತ್ತಡಗಳು, ಗೊಂದಲಗಳು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಇದರಿಂದ ಏನಾಗುತ್ತೆ, ಏಜಿಂಗ್ಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗೋಗ್ಬಿಡತ್ತೆ. ನಾವು 60 ವರ್ಷದಲ್ಲಿ ಇರಬೇಕಾಗಿರೋ ಬಾಡಿ ಈಗ 40 ವರ್ಷಕ್ಕೆ ನಾವು 60 ವರ್ಷದ ಸಿಚುವೇಶನ್ಗೆ ಹೋಗ್ಬಿಟ್ಟಿರ್ತೀವಿ. ಸೊ ವಯಸ್ಸಾಗ್ತಾ ನಮಗೆ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಯಾವುದಂದರೆ ಜೆನೆಟಿಕ್ಕು, ಅಂದರೆ ನಮ್ಮ ರಕ್ತದಲ್ಲೇ ನಮಗೆ ಕ್ಯಾನ್ಸರ್ ರಿಸ್ಕ್ ಇರುತ್ತೆ. ಅಂಥವ್ರು ಯೂಶಲಿ ಫ್ಯಾಮಿಲಿಲಿ ತುಂಬ ಜನಕ್ಕೆ ಕ್ಯಾನ್ಸರು, ಈಗ ಅಜ್ಜಿಗೂ ಕ್ಯಾನ್ಸರ್ ಆಗಿತ್ತು, ಮತ್ತು ಮಗಳಿಗೂ ಕ್ಯಾನ್ಸರು, ಮೊಮ್ಮಗಳಿಗೂ ಕ್ಯಾನ್ಸರು, ಹೀಗೆ ಅನುವಂಶೀಯವಾಗಿ ಸಹ ಕ್ಯಾನ್ಸರ್ ಬರ್ಬೋದು. ಸೊ ಏನಾಗುತ್ತೆ, ನಮ್ಮ ಜೀವಕೋಶದಲ್ಲಿರೋಂಥ ಜೀನ್ಸ್ ಇರುತ್ತಲ್ಲ, DNA, ಆ ಜೀನ್ಸಲ್ಲೇ ಕೆಲವು ಈ ಕ್ಯಾನ್ಸರ್ ಕಾರಕ ಜೀನ್ಸ್ ಇರುತ್ತೆ. ಸೊ ಆ ಥರ ಫ್ಯಾಮಿಲೀಸಲ್ಲೂ ಸಹ ನಾವು ಕ್ಯಾನ್ಸರ್ನ ಜಾಸ್ತಿ ನೋಡ್ತಾ ಇರ್ತೀವಿ. ಮತ್ತು ಇನ್ನೊಂದು, ನಾವು ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ವಿ. ಈ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋವಂಥದ್ದು, ಓವರ್ ವೆಯ್ಟು ಇರೋವಂಥದ್ದು, ತುಂಬ ಮೆಂಟಲ್ ಸ್ಟ್ರೆಸ್ ಇರೋವಂಥದ್ದು, ಮತ್ತು ಈ ನಿದ್ದೆ ಮಾಡದೇ ಇರೋವಂಥದ್ದು. ಮುಂಚೆ ಏನಂದರೆ ಈ ನಿದ್ದೆ ಮಾಡೋದು ಒಂಥರ ಎಲ್ಲ ತಮಾಷೆ ಮಾಡೋರು, ಇವರೇನು ಕುಂಭಕರ್ಣ ಥರ ನಿದ್ದೆ ಮಾಡ್ತಾರೆ ಅಂತ. ಬಟ್ ಈಗ ನಿದ್ದೆ ಮಾಡದೇ ಇರೋದೇ ಒಂದು ಕಾಯಿಲೆ ಆಗಿಬಿಟ್ಟಿದೆ. ಅಷ್ಟು ಜನರಿಗೆ ಒಂದು ಮಾನಸಿಕ ಒತ್ತಡ, ನಿದ್ದೆ ಮಾಡದೇ ಇರೋದು. ಸೊ ಈ ನಾವು ಏರ್ ಹೋಸ್ಟೆಸ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ತುಂಬ ನೋಡ್ತೀವಿ. ಏನಾಗತ್ತೆ, ಅವ್ರು ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಅವ್ರಿಗೆ ಆ ಸ್ಲೀಪು, ಡೇ ಆ್ಯಂಡ್ ನೈಟ್ ಸೈಕಲ್ಲು ಚೇಂಜ್ ಆಗೋದ್ರಿಂದ ಕ್ಯಾನ್ಸರ್ ರಿಸ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ತುಂಬ ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತಾರೆ. ಈ ಕಾಲ್ ಸೆಂಟರ್ಸು, IT ಅವರು ಎಲ್ಲ ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಸಹ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಫುಡ್ಡು, ಸೊ ನಾವು ಫುಡ್ಡು ಏನು ತಿಂತಾ ಇದ್ದೀವಲ್ಲ, ಈ ಪ್ಲಾಸ್ಟಿಕ್ ಇರ್ಬೋದು, ಕ್ರಿಮಿನಾಶಕಗಳಿರ್ಬೋದು, ಈ ರಾಸಾಯನಿಕ ಗೊಬ್ಬರಗಳಿರ್ಬೋದು. ಸೊ ನಾವು ಹಾಕಿದ ಗೊಬ್ಬರಗಳು, ಈ ಕ್ರಿಮಿನಾಶಕಗಳೆಲ್ಲ ಮಳೆ ಬಂದಾಗ ಅದು ನೀರಿಗೆ ಸೇರಿಕೊಳ್ಳುತ್ತೆ. ಸೊ ನೀರಲ್ಲಿ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ. ಸೊ ಹೀಗೆ ಈ ಥರ ಕಲುಷಿತ ಆಹಾರ ಮತ್ತು ನಮ್ಮ ಲೈಫ್ ಸ್ಟೈಲು, ಏಜು ಎಲ್ಲ ಸೇರಿಕೊಂಡು ಕ್ಯಾನ್ಸರ್ಗೆ ರಿಸ್ಕ್ ಆಗುತ್ತೆ. ಓಕೆ ಮೇಡಮ್, ನೀವು ಹೇಳಿದಾಗೆ ಲೈಫ್ ಸ್ಟೈಲ್ ಕೂಡ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಮೇಡಮ್, ಇದ್ರ ಜೊತೆಗೆ ಈಗ ಕ್ಯಾನ್ಸರ್ಗೆ ಇಷ್ಟೆಲ್ಲ ಕಾರಣಗಳಿದೆ, ಅದನ್ನು ಕ್ಯಾನ್ಸರ್ನ ಎದುರಿಸ್ತಾ ಇದ್ದೀವಿ, ಹಾಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕೇಳುಗರಿಗಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಾನು ಈ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ 2 ವಿಷಯಗಳನ್ನ ಹೇಳ್ತೀನಿ. ಒಂದು, ನೀವು ಕ್ಯಾನ್ಸರ್ ಪೀಡಿತರಾಗಿದ್ದರೆ, ನೀವು ಕ್ಯಾನ್ಸರ್ನ ಫೇಸ್ ಮಾಡ್ತಾ ಇದ್ದರೆ, ನೀವು ಧೈರ್ಯವಾಗಿ ಏನು ಟ್ರೀಟ್ಮೆಂಟು ನಿಮಗೆ ಪ್ಲ್ಯಾನ್ ಮಾಡಿದ್ದಾರೆ ಅದನ್ನ ತಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಳ್ಳೋದು ಕಷ್ಟ ಆಗ್ತಾ ಇದೆ, ಅದು ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು. ಸಮಸ್ಯೆಗಳು ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ನಾವು ಅದನ್ನ ಮನಸ್ಸು ಮಾಡಿದ್ರೆ ಆ ಸಮಸ್ಯೆಗಳನ್ನ ನಾವು ಎದುರಿಸ್ಬೋದು, ಮತ್ತು ಕ್ಯಾನ್ಸರ್ನ ಗೆಲ್ಲೋದು ಸಹ ಸಾಧ್ಯ ಇದೆ. ಮತ್ತು ಸೆಕೆಂಡು, ನೀವು ಕ್ಯಾನ್ಸರು ಇಲ್ಲದೆ ಇರೋವಂಥವ್ರು, ಕಾಮನ್ ಅಂದರೆ ಆರೋಗ್ಯವಂತ ಪುರುಷ ಅಥವಾ ಮಹಿಳೆ ಆಗಿದ್ದರೆ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ. ನಾನು 3 ವಿಷಯ ಹೇಳಿದೆ. ತಂಬಾಕುನ ತ್ಯಜಿಸಿ, ಮದ್ಯಪಾನನ ಕಮ್ಮಿ ಮಾಡಿ, ಮತ್ತು ಒಂದು ಆರೋಗ್ಯವಂತ ದೇಹದ ತೂಕವನ್ನು ಮೇಂಟೈನ್ ಮಾಡಿ, ಡೈಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸ್ ಮಾಡಿ. ಮತ್ತು ಕ್ಯಾನ್ಸರ್ನ 2 ಲಕ್ಷಣಗಳನ್ನ ನಾನು ಹೇಳಿದೆ. ಒಂದು, ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು ಅಥವಾ ಬ್ಲೀಡಿಂಗ್ ಏನಾರ ಕಾಣಿಸ್ಕೊಂಡ್ರೆ ಖಂಡಿತ ಡಾಕ್ಟರ್ನ ಸಂಪರ್ಕ ಮಾಡಿ. ಓಕೆ ಮೇಡಮ್, ಇಷ್ಟೊತ್ತು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕ್ಯಾನ್ಸರ್ನ ಕುರಿತಂತೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಮೇಡಮ್. ನಿಮಗೂ ಅಷ್ಟೇ ಧನ್ಯವಾದಗಳು. ವೆಲ್ಕಮ್ ಮೇಡಮ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತಂತೆ ಹಲವಾರು ವಿಚಾರಗಳನ್ನ
ಅಪರ್ಣಾ ಶ್ರೀವತ್ಸ ಮೇಡಮ್ ನಮಗೆ ತಿಳಿಸಿರು. ಹಾಗೆ ನೀವು ಕೂಡ ಕ್ಯಾನ್ಸರ್ನ ಕುರಿತಂತೆ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ, ಹಾಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾನು ಆರ್.ಜೆ. ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.